ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ಬೋದು ಇಲ್ಲಿ ನಾನು ಇದು ಮರಗೆಣಸು ಬರ್ತದೆ ನೋಡ್ರಿ. ಆ ಮರಗೆಣಸನ್ನು ಒಂದು ವಿಜಿಲ್ ಹೊಡ್ಸ್ಕೊಂಡ್ಬಿಟ್ಟು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡ್ಬೋದು ನೀವು. ಇದರಲ್ಲಿ ನಾನು ಈಗ ಸಾಯಂಕಾಲ ಒಂದು ಸ್ನ್ಯಾಕ್ಸು ಹೆಲ್ದಿ ಆದಂಥದ್ದು ಮತ್ತು ಟೇಸ್ಟಿ ಆದಂಥದ್ದು ರೀ. ಹಾಗಾಗಿ ನಾನು ಇದನ್ನು ಇವತ್ತು ಇದರಲ್ಲಿ ಒಂದು ಹೆಲ್ದಿ ಆದಂಥ ಒಂದು ಟೇಸ್ಟಿ ಆದಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀವಿ ರೀ ಬಿಸಿ ಮಾಡ್ಕೊಳ್ಳೋಕ್ಕೆ. ನಾನು ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಮಾಡಬೇಕಾಗತ್ತೆ ರೀ. ಇದು ಸಾಯಂಕಾಲ ಒಂದು ಸ್ನ್ಯಾಕ್ಸು, ಯಾಕಂದರೆ ಒಂದೊಂದು ಸೀಸನಲ್ಲಿ ಈ ಒಂದು ಥರ ಬಂದರೆ ಅದನ್ನು ನಾವು ಎಲ್ಲನೂ ನಾವು ಆಹಾರ ರೂಪದಲ್ಲಾಯಿತು, ನಾವು ಸ್ನ್ಯಾಕ್ಸ್ ಥರ ಆಯಿತು, ಆ ಥರನೇ ನಾವು ಸೇವಿಸ್ತಾ ಇದ್ದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ರೀ. ನೋಡ್ಬೋದು ಇಲ್ಲಿ ಇವಾಗ ನಮ್ಮದು ಎಣ್ಣೆ ಕಾದಿದೆ. ನಾನು ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಇದನ್ನು ಪೂರ್ತಿ ಫ್ರೈ ಆಗೋದೇನು ಬೇಡ್ರಿ, ಸ್ವಲ್ಪನೇ ಇದು ಫ್ರೈ ಆದರೆ ಸಾಕು. ಮತ್ತು ಇವಾಗ ಇದಕ್ಕೆ ನೋಡಿರಿ ನಾವು ಇಟ್ಕೊಂಡಿರೋಂಥ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪನೇ ಇಲ್ಲಿ ಒಣಮೆಣಸಿನ್ಕಾಯಿ ಇದನ್ನು ಹಾಕಿಬಿಟ್ಟು ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ. 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪ ಶುಂಠಿಯನ್ನು ಹಾಕೋಣ. ಶುಂಠಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ಬಾಡಿಸ್ಬಿಟ್ರಿ. ಇದಕ್ಕೆ ಒಂಚೂರು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ನಿಮ್ಮದು ಟೇಸ್ಟ್ ನೋಡಿಕೊಂಡು ಹಾಕ್ಬೋದು. ಈಗ ಇದಕ್ಕೆ ನೋಡಿರಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮರಗೆಣಸು ಅಂತಾರೆ ನೋಡಿರಿ, ಅದನ್ನು ನಾವೀಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ರೀ ನಮ್ಮದು ಮರಗೆಣಸನ್ನು ನಾವು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಇದನ್ನು ಈ ಥರ ರೀ 1-2 ನಿಮಿಷಗಳ ಕಾಲ ಇದನ್ನು ಒಂದು ಸ್ವಲ್ಪನೇ ನಾವು ಈ ಥರನೇ ಬೇಯಿಸೋಣ. ಯಾಕಂದರೆ ನಾವು ಮೊದಲೇ ಬೇಯಿಸಿದೆ ನೋಡಿರಿ, ಹಾಗಾಗಿ ಇದನ್ನು ಈ ಥರನೇ ಬೇಯಿಸೋಣ. ಯಾಕಂದರೆ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಹಾಗಾಗಿ ನಾವು ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಅಂತ ತಿನ್ಬೋದು, ಮತ್ತು ಮಕ್ಕಳಿಗೆಲ್ಲ ಬೇಯಿಸ್ಕೊಂಡ್ರೆ ಕೊಡ್ಬೋದು. ಇನ್ನೂ ಒಂದು ಗೆಣಸು ಇದ್ರದ್ದೇ ಬೇರೆ ಬರುತ್ತೆ ನೋಡಿರಿ, ಅದಕ್ಕೆ ನಾವು ಬೇಯಿಸ್ಬಿಟ್ಟು ಅದಕ್ಕೆ ಒಂಚೂರು ತುಪ್ಪ, ಹಾಲು ಮತ್ತು ಬೆಲ್ಲ ಹಾಕೊಂಡು ತಿಂದ್ರೂ ತುಂಬ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಯಾಕಂತಂದರೆ ನಮಗೆ ಇದು ಈ ಗೆಣಸೈತೆ ಆ ಗೆಣಸೈತೆ ಸೀಸನಲ್ಲಿ ಬಂದಾಗೆ ನಾವು ಇದ್ರ ಉಪಯೋಗ ಯಾವುದೇ ಸೀಸನ್ ಬರಲ್ರಿ, ಆಯಾ ಸೀಸನ್ದಾಗೆ ನಾವು ಇಂಥದ್ದೊಂದು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೇಕಂಥೇಳಿ ನಾನು ಹೇಳ್ತಾ ಇರೋದು. ಮಕ್ಕಳಿಗೂ ನಾವು ಹೇಳ್ಕೊಟ್ಟಂಗೆ ಆತಂದರೆ ಕೆಲವೊಂದು ಮಕ್ಕಳಿಗೆಲ್ಲ ಗೊತ್ತೇ ಇರೋದಿಲ್ಲ ಇಂಥದ್ದೊಂದು ಮರಗೆಣಸು ಅಂತಂದ್ರೆ ಏನು, ಇದು ಯಾವ ಟೈಮ್ನಾಗ ಬರ್ತದೆ, ಹೇಗೆ ತಿನ್ನೋದು ಅಂಥೇಳಿ ನಾವು ಮಕ್ಕಳಿಗಾದ್ರೂ ಇದನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಮತ್ತು ಇವೆಲ್ಲ ನಮಗೆ ಆರೋಗ್ಯಕರವಾದಂಥದ್ದು ರೀ. ಹಾಗಾಗಿ ಮತ್ತು ನಮಗೆ ನ್ಯೂಟ್ರಿಷನ್ ಅಂತ ಹೆಲ್ತ್ ಆದಂಥ ಇದೊಂದು ಸ್ನ್ಯಾಕ್ಸ್ ಇದೆ ನೋಡಿರಿ. ಹಾಗಾಗಿ ಮಕ್ಕಳಿಗೆ ಆಗಲಿ ಮತ್ತು ದೊಡ್ಡವರಿಗಾಗಲಿ ಸಾಯಂಕಾಲ ಟೈಮ್ನಲ್ಲಿ ಈ ಥರ ಅಂತಂದು ಒಂದು ಮಾಡ್ಬೋದು. ಈಗ ಇದಕ್ಕೆ ನೋಡಿರಿ ನಾನು ತೆಂಗಿನಕಾಯಿ ತುರಿಯನ್ನು ಮಾಡಿಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕಿದ್ಮೇಲೆ ಒಂದು 20-30 ಸೆಕೆಂಡ್ ಸಾಕ್ರಿ. ಇದು ಜಾಸ್ತಿ ನಾವು ಬಾಡಿಸ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಹಾಗೆ ತಿನ್ನೋದಿದೆ ನೋಡಿರಿ. ಹಾಗಾಗಿ ಇದನ್ನು ಈ ಥರ ಇದ್ದರೆ ಸಾಕು ನಮಗೆ. ಈಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ. ಇವಾಗ ನಮ್ಮದು ಇದು ಕರೆಕ್ಟಾಗಿದೆ, ಸರಿಯಾಗಿದೆ. ನೋಡ್ಬೋದು ರೀ ನಮ್ಮದು ಸ್ನ್ಯಾಕ್ಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಮತ್ತು ನೀವು ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಮನೆಯಲ್ಲಿ ಒಂದು ಸತಿ ಮಾಡ್ಕೊಂಡು ತಿಂದಾದಮೇಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ನಿಮಗೆ ಯಾವ ಥರದಾದ ಸ್ನ್ಯಾಕ್ಸ್ ಆದರೂ ಬೇಕಾದರೆ ನೀವು ಕಮೆಂಟ್ ಮೂಲಕ ಹೇಳ್ಬೋದು, ನಾವು ಅದನ್ನು ಮಾಡಿ ತೋರಿಸ್ತೇವೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.